ಸೌಲಭ್ಯಗಳಿಗಾಗಿ ಜೈಭೀಮ್ ನಗರ ನಿವಾಸಿಗಳ ಆಗ್ರಹ. ಕಸ ಚರಂಡಿ ನೀರಿನ ಸಮಸ್ಯೆ ಅಧಿಕಾರಿಗಳ ಗಮನ ಯಾವಾಗ? ಚರಂಡಿ ಸ್ವಚ್ಛಗೊಳಿಸುತ್ತಿರುವುದು ನಿವಾಸಿಗಳೇ, ಪುರಸಭೆ ಎಲ್ಲಿದೆ? ಚಿಂಚೋಳಿ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಚಂದಾಪುರ ಪಟ್ಟಣದ ವಾರ್ಡ್ ನಂಬರ್ 16ರ ಜೈಭೀಮ್ ನಗರ ಆಶ್ರಯ ಕಾಲೋನಿ ಹಾಗೂ ಬೆಳ್ಳಿ ಬೆಳಕು ಕಾಲೋನಿಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ನಿವಾಸಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸಮರ್ಪಕ ಕುಡಿಯುವ ನೀರಿನ ಪೂರೈಕೆ ಇಲ್ಲದ ಕಾರಣ ಖಾಸಗಿ ಬೋರ್ವೆಲ್ಗಳ ನೀರನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚರಂಡಿಗಳು ನಿರ್ವಹಣೆ ಇಲ್ಲದೆ ಕಸ ಮತ್ತು ಗಿಡಗಂಟೆಗಳಿಂದ ತುಂಬಿಕೊಂಡಿದ್ದು ಹಾವು ಸೇರಿದಂತೆ ವಿಷಕಾರಿ ಜೀವಿಗಳ ಭೀತಿ ಎದುರಾಗಿದೆ. ಕಸ ಸಂಗ್ರಹ ವಾಹನಗಳು ನಿಯಮಿತವಾಗಿ ಬಾರದ ಕಾರಣ ಕಾಲೋನಿಯಲ್ಲಿ ಕಸದ ರಾಶಿಗಳು ನಿರ್ಮಾಣವಾಗಿ ದುರ್ವಾಸನೆ ಹರಡುತ್ತಿದೆ. ಸ್ವಚ್ಛತಾ ಕಾರ್ಯವು ಸಮರ್ಪಕವಾಗಿ ನಡೆಯದ ಹಿನ್ನೆಲೆಯಲ್ಲಿ ನಿವಾಸಿಗಳೇ ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಕುಡಿಯುವ ನೀರು, ಸ್ವಚ್ಛತೆ, ಚರಂಡಿ ನಿರ್ವಹಣೆ, ಕಸ ವಿಲೇವಾರಿ ಹಾಗೂ ಬೀದಿ ದೀಪಗಳ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸುವಂತೆ ಸ್ಥಳೀಯರು ಪುರಸಭೆ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಹರ್ಷವರ್ಧನ್ ವಿ, ಚಿಮನ್ಕಟ್ಟಿ, ಚಿಂಚೋಳಿ. ಇದ್ರ ಬಗ್ಗೆ ಸುಮಾರು ಬಾರಿ ಪುರಸಭೆ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಜೈಗೆ, ಅದೇ ರೀತಿಯಾಗಿ ಸಂಬಂಧಪಟ್ಟ ಸಫಾಯಿ ಕರ್ಮಚಾರಿಗಳಿಗೆ ಫೋನ್ ಕರೆ ಮುಖಾಂತರ ಸುಮಾರು ಬಾರಿ ತಿಳಿಸೋದು ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಅದೇ ರೀತಿಯಾಗಿ ಸುಮಾರು 4-5 ದಿನಗಳಿಂದ ಏನು ಚಂದಾಪುರ ನಗರದಲ್ಲಿ ಈ ಮೋಟ್ರ್ಗಳೆಲ್ಲ ಸುಟ್ಟು ಏನು ನಳದ ನೀರಿನ ಅಭಾವ ಆಗ್ಯದ. ಅದ್ರ ಕುರಿತು ಕೂಡ ಸುಮಾರು 4-5 ದಿನಗಳಿಂದ ಮಾನ್ಯ ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ವಾಟರ್ ಸಪ್ಲೈ ಜೈ ಅವರಿಗೆ ಹಾಗೂ ಅದೇ ರೀತಿಯಾಗಿ ಪಂಪ್ ಆಪ್ರೇಟರ್ಗಳಿಗೆಲ್ಲ ಫೋನ್ ಕರೆ ಮುಖಾಂತರ ತಿಳಿಸಿದ್ರು ಕೂಡ ಈ ನೀರು ಬಿಡ್ತಕ್ಕಂಥ ವ್ಯವಸ್ಥೆ ಅವ್ರ ಕೈಲಿಂದ ಮಾಡ್ಲಿಕ್ಕಾಗಿಲ್ಲ. ಅದೇ ರೀತಿಯಾಗಿ ಚಂದಾಪುರ ಗ್ರಾಮದ ಬಸವನಗರ್ ಹಾಗೂ ಜೈಭೀಮ್ ನಗರ್ ಮಧ್ಯದಲ್ಲಿ ನೀವು ಈಗ ತಾನೇ ನೋಡಿರ್ಬೋದು, ಈ ಆಶ್ರಯ ಕಾಲನಿ ಹಾಗೂ ಜೈಭೀಮ್ ನಗರ್ ಇವೆಲ್ಲ ಸ್ಲಮ್ ಏರಿಯಾಗಳು. ಇದರ ಪರಿಸ್ಥಿತಿ ಹೇಗಾಗಿದೆಪ್ಪ ಅಂತಂದ್ರೆ ಇವತ್ತಿನ ದಿನ ಇವುಗಳನ್ನು ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥ ಏನು ಪುರಸಭೆ ಇದೆ, ಇದನ್ನು ಸ್ಲಮ್ಗಳಾಗಿ ಮತ್ತೆ ಪುನಃ ಮಾರ್ಪಾಡು ಮಾಡ್ತಕ್ಕಂಥ ಕೆಲಸ ಪುರಸಭೆ ಮಾಡ್ತಾಯಿದೆ. ನೋಡ್ಬೇಕು ನೀವು, ಕಂಟಿ ಬೆಳೆದಿದೆ, ತುಂಬ ಹುಲ್ಲು ಬೆಳೆದಿದೆ. ರಾತ್ರಿ ಹೊತ್ತು ಓಡಾಡಲು ಜನಸಾಮಾನ್ಯರಿಗೆ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಬೀದಿ ದೀಪಗಳಿಗೆ ಏನಂತಾರ ಲೈಟಿನ ವ್ಯವಸ್ಥೆ ಇಲ್ಲ. ಎಲ್ಲೋ ಒಂದೊಂದು ಬೀದಿ ದೀಪಗಳಿಗೆ ಬೀಳ್ತವೆ. ರೋಡ್ ಸುತ್ತಮುತ್ತ ಕಂಟಿ ಕಮರಿಗಳು ಬೆಳೆದು ಇವತ್ತಿನ ದಿನ ಹುಲ್ಲಿನಲ್ಲಿ ಹಾವುಗಳಾಗಿರ್ಬೋದು, ಚೇಳುಗಳಾಗಿರ್ಬೋದು, ಸುಮಾರು ರೀತಿಯ ಕ್ರಿಮಿಗಳು ಇವತ್ತು ಇರ್ತಕ್ಕಂಥ ವ್ಯವಸ್ಥೆ ಆಗ್ಲತ್ತದ. ಅಲ್ಲಿ ಕುಡಿತಕ್ಕಂಥ ನೀರಿನ ವ್ಯವಸ್ಥೆ ಇವತ್ತಿನ ದಿನ ನಾವು 2-3 ದಿವಸದಿಂದ ಫೋನ್ ಮಾಡ್ಲತ್ತೀವಿ, ನಾಳೆಗೆ ಬಿಡ್ತೀವಿ ಅಂತಕ್ಕಂಥ ವ್ಯವಸ್ಥೆ ಮಾಡ್ಲಿಕ್ಕಾಗಲಿಲ್ಲ. ಸಂಪೂರ್ಣವಾಗಿ ಪುರಸಭೆ ಏನು ವಿಫಲ ಆದ. ಅವರು ಸುಮ್ಮನೆ ಕೈ ಕಟ್ಕೊಂಡು ಕುಂತಾರ. ಅವ್ರು ಏನಿಲ್ಲ, ಸುಮ್ಮನೆ ಬಂದು ತಮ್ಮ ಕುರ್ಚಿ ಮೇಲೆ ಕುಂತು ಅಧಿಕಾರ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಕ್ಕಂಥದ್ದು. ಏನು ಸಫಾಯಿ ಕರ್ಮಚಾರಿಗಳು, ವಾಟರ್ ಮ್ಯಾನ್ಗಳು, ಏನು ಪಂಪ್ ಆಪ್ರೇಟರ್ಗಳಾರ, ಅವರು ಬಡವರು ಇರ್ತಕ್ಕಂಥ ಏರಿಯಾಗಳ ಕಡೆಗೆ ನಿರ್ಲಕ್ಷ್ಯ ಧೋರಣೆ ತೋರ್ತಾರೆ. ಅವ್ರು ಏನಪ್ಪ ಅಂತಂದ್ರೆ ಶ್ರೀಮಂತರು ಇರ್ತಕ್ಕಂಥ ಏರಿಯಾದಲ್ಲಿ ಹೋಗಿ ಕಸ ಹೊಡಿತಾರೆ, ಅವ್ರು ಶ್ರೀಮಂತರು ಇರ್ತಕ್ಕಂಥ ಏರಿಯಾದಲ್ಲಿ ಹೋಗಿ ನಾಲಿ ತೆಗಿತಾರೆ, ಶ್ರೀಮಂತರು ಇರ್ತಕ್ಕಂಥ ಏರಿಯಾದಲ್ಲಿ ಹೋಗಿ ಕಂಟಿ ಕಮರಿಗಳನ್ನು ಏನು ಅವ್ರು ಕಟಾವು ಮಾಡ್ತಾರೆ. ಇವತ್ತಿನ ದಿನ ಆಶ್ರಯ ಕಾಲನಿ, ಬೆಳ್ಳಿ ಬೆಳಕು, ಜೈಭೀಮ್ ನಗರದಂಥ ಏರಿಯಾಗಳ ಕಡೆಗೆ ಈ ಸಫಾಯಿ ಕರ್ಮಚಾರಿಗಳಾಗಿರ್ಬೋದು, ಈ ಪಂಪ್ ಆಪ್ರೇಟರ್ಗಳಾಗಿರ್ಬೋದು ತಮ್ಮ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಸಂಪೂರ್ಣವಾಗಿ ಪುರಸಭೆ ಕಾರ್ಯಾಲಯ, ಪುರಸಭೆ ಅಧಿಕಾರಿಗಳು, ಪುರಸಭೆಯ ಜೈಗಳು, ಏನು ಪುರಸಭೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಇವತ್ತಿನ ದಿನ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಗ್ರಾಮಸ್ಥರು ಸೇರಿ, ಕಾಲೋನಿಯ ಜನರು ಸೇರಿ ಮಾಡ್ತೀವಿ. ಅದಕ್ಕೂ ಮೊದಲು ಇವತ್ತಿನ ದಿನ ಏನಾದಲ್ಲ, ಇವತ್ತು ಸಾಯಂಕಾಲದವರೆಗೆ ನೀರು ಬಿಡಲಿಲ್ಲ ಅಂತಂದ್ರೆ ಪುರಸಭೆಯನ್ನು ಮುತ್ತಿಗೆ ಹಾಕಿ ನಾವು ಪುರಸಭೆ ಮುತ್ತಿಗೆ ಹಾಕಿ ಎಲ್ಲ ಅಧಿಕಾರಿಗಳನ್ನ ಒಳಗೆ ಕುಂದಿರಿಸಿ ನಾವು ಹೋರಾಟ ಮಾಡ್ಲಿಕ್ಕೂ ಸಿದ್ಧರಿದ್ದೀವಿ. ಕುಡಿತಕ್ಕಂಥ ನೀರು ಕೊಡ್ಲಿಕ್ಕೆ ಯೋಗ್ಯತೆ ಇರಲಾರ್ದಂಥವ್ರು ಯಾಕೆ ಅಧಿಕಾರಿಗಳಾಗಿರಬೇಕು ಅಂತೇಳಿ ಇವತ್ತಿನ ದಿನ ನಿಮ್ಮ ಸುದ್ದಿ ಮುಖಾಂತರ ನಾವು ಅವರಿಗೆ ಮನವರಿಕೆ ಮಾಡ್ಕೊಳ್ತಾ ಇದ್ದೀವಿ.